ನಿಮ್ಮಲ್ಲಿ ವಿಕ್ರಮ್ ಅಂದ್ರೆ ಯಾರು? ಡಾಕ್ಟರ್ ನಾನೇ. ಅವರು ನಿಮ್ಮನ್ನೇ ಕನ್ವರ್ಸ್ತಾ ಇದ್ರು. ನೀವು ಹೋಗಿ ಅವ್ರ ಜೊತೆ 10 ನಿಮಿಷ ಮಾತಾಡಿ. ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ಅವ್ರು ಏನೇ ಕೇಳಿದ್ರು ಆಯ್ತು ಅಂತ ಹೇಳಿ. ಅವ್ರಿಗೆ ಧೈರ್ಯ ತುಂಬಿ. ನಾನು ಏನೇ ಮೆಡಿಸನ್ ಕೊಟ್ರು ಅವ್ರ ಹೊಟ್ಟೆಗೇನೋ ತಿಂದರೆ ಮಾತ್ರನೇ ಚೇತರಿಸ್ಕೊಳಕ್ಕಾಗೋದು. ಇಲ್ಲ ಅಂದರೆ ಮತ್ತೆ ಡೇಂಜರ್ ಝೋನ್ಗೆ ಹೋಗ್ಬಿಡ್ತಾರೆ. ನಾನು ಹೇಳಿದ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸರಿ, ಹುಷಾರಾಗಿ ನೋಡ್ಕೊಳ್ಳಿ ಅವರು. ಟೇಕ್ ಕೇರ್. ಅತ್ತೆ, ಅಮ್ಮ ಅಮ್ಮ ನಾನು ವಿಷ್ಣು. ಅಮ್ಮ ಅತ್ತೆ ಎದ್ದೇಳಿ ಅತ್ತೆ. ಏನಮ್ಮ ಇದೆಲ್ಲ? ಯಾಕೆ ಇಷ್ಟು ಹಠ ನಿನಗೆ? ನೋಡಿ ಹೇಗೆ ಮಲಗಿದೆಯಂತ. ಹೇಳ್ದಂಗೆ ಹೇಳ್ತೀಯ. ಜಯ, ನೀನು ಹಿಂದಿಂದೇನೆ ಸುತ್ತು ನಮ್ಮನ್ನೆಲ್ಲ ಕಡೆಗಣಿಸಿ ನಿನ್ನ ಬಗ್ಗೆ ಒಂಚೂರು ಕಾಳಜಿ ಇಲ್ದಿರೋದ್ಗೋಸ್ಕರ ಇಂಥ ಸ್ಥಿತಿ ತಂದ್ಕೊಂಡಿದೆಯಲ್ಲ, ಇದು ನಿಂಗೆ ಸರಿ ಅನ್ಸುತ್ತಾ? ಅಲ್ಲ ಜಯ, ಇಂಥ ನಿರ್ಧಾರ ಮಾಡಕ್ ಮುಂಚೆ ಒಂದೇ ಒಂದ್ಸಲ ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿತ್ತದೆ. ಈ ವಯಸ್ಸಲ್ಲಿ ನನ್ನನ್ನು ಒಂಟಿ ಮಾಡಿ ಹೋಗ್ಬಿಟ್ರೆ ನನ್ನ ಕತೆ ಏನಾಗತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡ್ತೀಯಾ? ಸರ್, ಅವರಿನ್ನೂ ಚೇತರಿಸ್ಕೊಂಡೇ ಇಲ್ಲ. ಆಗ್ಲೇ ಎಲ್ರೂ ಬಂದು ಅಳಿಸ್ತಾ ಇದ್ದೀರಲ್ಲ. ಅಲ್ಲ ಸಿಸ್ಟರ್, ಅದು ಡಾಕ್ಟರ್ ನೋಡಿದ್ರೆ ನನ್ನನ್ನು ಬೈತಾರೆ. ಮೊದಲೇ ಎಲ್ರೂ ಹೊರಗಡೆ ಹೋಗಿ. ಏನೋ ನಿನ್ನ ಪ್ರಾಬ್ಲಮ್ಮು? ಇದೇನೋ ನಿನ್ನ ಪ್ರಾಬ್ಲಮ್ಮು? ಯಾಕೆ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದೆಯಾ? ಇದಕ್ಕೆ ಅಲ್ವಾ ಮಗ 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 ಅಂತ ಹೇಳಿ ಕೈ ತುತ್ತು ಮಾಡಿ ತಿನ್ನಿಸಿ ನಿನ್ನ ಇಷ್ಟು ಉದ್ದ ಬೆಳೆಸಿರೋದು? ಏನೋ ಕೇಳಿದ್ರು ಅವ್ರು ನಿನಗೆ? ಏನು ಕೇಳಿದ್ರು ಅವ್ರು ನಿನಗೆ? ಕಳ್ತನ ಮಾಡ್ಕೊಂಬ ಅಂದ್ರ, ದರೋಡೆ ಮಾಡ್ಕೊಂಬ ಅಂತಂದ್ರ ಏನು ಕೇಳಿದ್ರು? ಕೇಳಿದ್ದು ಒಂದೇ ತಾನೆ, ಲಕ್ಷಣವಾಗಿ ಮದುವೆ ಆಗು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ನೀನು ಖುಷಿಯಾಗಿರು ಅಂತ ಅಂದರು. ನೀನು ಖುಷಿಯಾಗಿರು ಅಂತ ಹೇಳಿದ್ದೆ ದೊಡ್ಡ ತಪ್ಪಾಗೋಗ್ಬಿಡ್ತು. ಅದಕ್ಕೆ ಅಲ್ವಾ ನೀನು ಅವ್ರಿಗೆಲ್ಲ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ? ನೋಡು ವಿಕ್ರಮ್, ಈಗ ಪರಿಸ್ಥಿತಿಗಳು ಸರಿ ಇಲ್ಲ. ಸುಮ್ಮನೆ ನೀನು ಸಾಕ್ಷಿನ ಮದುವೆ ಆಗ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡು. ಅವನೇನು ಕೋಪದಲ್ಲಿ ಹುಚ್ಚಿನ ಥರ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಹಾಗೆ ಮಾತಾಡ್ತೀರಲ್ಲ. ಅವ್ರಿಗೋಸ್ಕರ ನಾನು ಪ್ರಾಣ ಕೊಡ್ತಾರಿ. ಅದೊಂದು ಹುಡುಗಿ ಲೈಫಲ್ಲಿ ಆಟ ಆಡೋ ಅಂತ ಹೇಳ್ತಿದ್ದೀರಲ್ಲ, ಅದು ನನ್ನ ಕೈಲಿ ಆಗಲ್ಲ ಕಣ. ವಿಕ್ರಮ್, ಮಿಂಕಿ, ಇದು ಹಾಸ್ಪಿಟಲ್, ನಿಧಾನ ಮಾತಾಡು. ಅಲ್ಲ ಕಣೋ, ಅಮ್ಮ ಅದನ್ನೆಲ್ಲ ಯೋಚನೆ ಮಾಡೋವಾಗಿದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ನಮಗಿಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಅಮ್ಮ ಉಳಿಬೇಕು ಅಂದರೆ. ವಿಕ್ರಮ್, ನೀನೇನು ಮದುವೆ ಆಗ್ಬೇಕಾಗಿಲ್ಲ ಕಣೋ. ಆಗಿರೋ ಮದುವೆನ ಉಳಿಸ್ಕೊಂಡ್ರೆ ಸಾಕು. ಅತ್ತೆ ನಿನ್ನ ಸಂಸಾರಸ್ಥನಾಗಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅಷ್ಟೇ ಕಣೋ. ಹೌದು ಕಣೋ, ಈಗಲೇ ನಾನು ವಸು ವೇದ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಕಾಲು ಹಿಡಿದು ಅವಳನ್ನ ವಾಪಸ್ ಕರ್ಕೊಂಡ್ಬರ್ತೀವಿ. ಇಲ್ಲೂ ಶುರುವಾಗೋಯ್ತಾ ನಿಮ್ಮ ಪಾಲಿಟಿಕ್ಸು? ನೋಡಿ, ನಾನು ಈ ರೀತಿ ಹೇಳ್ತೀನಿ ಅಂತ ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ.
ಅತ್ತೆಗೆ ವೇದನ್ ಕಂಡ್ರೆ ಆಗ್ದಿರೋದಕ್ಕೇನೆ ಅವಳ ಮನೆಯಿಂದ ಹೊರಗಡೆ ಹಾಕಿರೋದು. ಅಂಥದ್ರಲ್ಲಿ ಅವಳನ್ನ ಕರ್ಕೊಂಡ್ ಬಂದು ಮತ್ತೆ ಅತ್ತೆ ಮುಂದೆ ನಿಲ್ಸಿದ್ರೆ ಈಗ್ಲೋ ಆಗ್ಲೋ ಅಂತಿರೋ ಅವ್ರ ಪ್ರಾಣ ಅಯ್ಯೋ ಶಿವನೇ ಮತ್ತೆ ಬಂದ ಅಂತ ಗೋಡಕ್ಕನ್ಬಿಡತ್ತೆ. ಶೈನು, ಅದಕ್ಕೆ ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಆದರೆ ಶೈಲು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ ಅಲ್ವಾ? ಸಾಕ್ಷಿ ಜೊತೆ ತಾನೇ ಮದುವೆ ಆಗುವಂತ ಹೇಳ್ತಾ ಇರೋದು ಅಮ್ಮ. ಹಾಗಿದ್ಮೇಲೆ ಆ ಪ್ರಪೋಸಲ್ ತಾನೇ ಇವನು ಒಪ್ಕೋಬೇಕಾಗಿರೋದು. ವೇದ ಆದ್ರೂ ಸರಿ, ಸಾಕ್ಷಿ ಆದ್ರೂ ಸರಿ, ನನ್ನ ಲೈಫಲ್ಲಿ ಯಾವ ಹೆಣ್ಣಿಗೆ ಎಂಟ್ರಿ ಇಲ್ಲ. ಯಾಕಪ್ಪ? ಯಾಕಂತ ನಿನ್ಗೆ ಗೊತ್ತಿಲ್ವಾ? ನಮಗ್ ಗೊತ್ತಿಲ್ಲ, ನೀನ್ ಹೇಳು. ಮದ್ವೆ ಗಿದ್ವೆ ಮಾಡ್ಕೊಂಡ್ಬಿಟ್ರೆ ರೌಡಿಸಮ್ ಮಾಡಕ್ಕಾಗಲ್ಲ, ಆ ನಾಯಕರ ಜೊತೆ ನಿಲ್ಲಕ್ಕಾಗಲ್ಲ ಅಂತ ತಾನೆ ನೀನ್ ಮದ್ವೆಗೆ ಒಪ್ತಿ ಇರೋದು. ಲೇ ವಿಕ್ರಮ್, ಬಿಟ್ಬಿಡೋ ಈ ರೌಡಿಸಮ್ನ. ನೋಡೋ ವಿಕ್ರಮ್, ನೀನು ರೌಡಿಸಮ್ ಬಿಡೋದ್ರಲ್ಲಿ ಮನೇನೆ ಒಂದ್ ಕಡೆ ನಿಲ್ಲುತ್ತೆ. ಅಮ್ಮನಿಗಿಂತ ನಿನಗೆ ರೌಡಿಸಮೇ ಹೆಚ್ಚಾಯ್ತಾ? ಆ ನಾಯಕರ ಸಹವಾಸ ಬಿಟ್ಬಿಡು ವಿಕ್ರಮ್. ಅತ್ತೆನೂ ಉಳ್ಕೋತಾರೆ, ನಿನ್ ಜೀವನನೂ ಚೆನ್ನಾಗಿರುತ್ತೆ. ಏನೋ ವಿಕ್ರಮ್, ಅಲ್ಲಿಗೆ ಅಮ್ಮನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನಗೆ ನಾಯಕರೇ ಮುಖ್ಯ ಅಲ್ವಾ? ಏಯ್, ಹಾಗಲ್ಲ ಗುಣ. ಇನ್ನು ಹೇಗೆ? ಅಯ್ಯ, ನಿನ್ನ ಹೆತ್ತ ಅಪ್ಪ ಅನ್ನೋ ಅಧಿಕಾರ ಚಲಾಯಿಸಿ ನನ್ನ ಕೇಳ್ತಾ ಇಲ್ಲಪ್ಪ. ಜಯ ಗಂಡನಾಗಿ ಕೇಳ್ತಾ ಇದ್ದೀನಿ, ಕೈ ಬೇಡ್ಕೊಂಡು ನಿನ್ನ ಆಟದಿಂದ ನನ್ನ ಹೆಂಡತಿನ ಸಾಯಿಸ್ಬಿಡ್ಬೇಡಪ್ಪ. ದಮ್ಮಯ್ಯ ಅಂತೀನಿ ಅಪ್ಪ. ನಿನ್ನಿಂದ ಇನ್ನಿಲ್ಲದ ಮಾನಸಿಕ ನೋವು ಅನುಭವಿಸಿದ್ರು ನಾನಿನ್ನೂ ಜೀವ ಹಿಡ್ಕೊಂಡು ನಿನ್ನ ಮುಂದೆ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನನ್ ಜಯ. ಅವಳಿಲ್ಲದ ಭವಿಷ್ಯ ಪ್ರಪಂಚ ನಿಮ್ಮಿಂದ ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅಂಗ್ಲಾಚಿ ಬೇಡ್ಕೋತಾ ಇದ್ದೀನಿ, ನನ್ನ ಹೆಂಡತಿಗೆ ಪ್ರಾಣ ಭಿಕ್ಷೆ ಕೊಡಪ್ಪ. ಹಾಗಲ್ಲ ಅಂದ್ರೆ ನನಗೂ ಒಂದು ತೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡು. ಗರಿ ಸಾ 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 ನಿದ ನಿ ಸಾ ರೆ ಗರಿ ಸಾ 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 ನಿದ ದರೆ ನಿ ಸಾ ಸರಿ ಗರಿ ಸಾ 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 ರಿ 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 ನಿ 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 ದ ದ ಮ ಮ ದ ನಿ ಗರಿ ಸಾ 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 ಮ ಮ ದ ಮ ಮ ಗ ಗ ಮ ಮ ಮ ಗ ರಿ ರಿ ಗ ಮ ಗರಿ ಸಾ 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 ರಿ ರಿ ನಿ ನಿ ರಿ ರಿ ದ. ಡಾಕ್ಟರ್ ನಿಮ್ಮನ್ನೆಲ್ಲ ಕರೀತಾ ಇದ್ದಾರೆ. ನಾವೆಷ್ಟೇ ಪ್ರಯತ್ನ ಪಡ್ತಿದ್ರು ಅವ್ರ BP ಕಂಟ್ರೋಲ್ಗೆ ಬರ್ತಿಲ್ಲ. ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ. ವಿಕ್ರಮ್ ಡಾಕ್ಟರ್, ಅವ್ರು ತುಂಬಾ ಡಿಸ್ಟರ್ಬ್ ಆಗಿರೋದು ನಿಮ್ ವಿಷಯದಲ್ಲಿ ಅಂತ ಕಾಣುತ್ತೆ. ನೀವೊಂದು 10 ನಿಮಿಷ ಅವ್ರ ಪಕ್ಕದಲ್ಲೇ ಕೂತು ಮಾತಾಡ್ಸಿ, ಏನಾದ್ರೂ ಇಂಪ್ರೂವ್ಮೆಂಟ್ ಆಗುತ್ತಾ ನೋಡೋಣ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡೋಗಿ, ನಾವು ರಿಸ್ಕ್ ತಗೊಳಲ್ಲ. ಹೀಗಂದ್ಬಿಟ್ರೆ ಹೇಗೆ ನೀವು? ಮೇಡಮ್, ನಿಮ್ಮನ್ನು ನಂಬಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನೀವು ಹಣದ ಬಗ್ಗೆ ಏನು ಚಿಂತೆ ಮಾಡಬೇಡಿ, ಅದನ್ನು ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ದಯವಿಟ್ಟು ಮಿಸ್ಟರ್, ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಟ್ರೀಟ್ಮೆಂಟ್ ಇಂದಲ್ಲ, ಅವ್ರ ಮೈಂಡ್ ಸೆಟ್ ಇಂದ. ಅದು ಸರಿ ಆಗದೆ ನಾವ್ ಏನೇ ಟ್ರೀಟ್ಮೆಂಟ್ ಕೊಟ್ರು ವೇಸ್ಟ್.